ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಿಥುನ್ ರಾಶಿಯವರ ಮೇ 1 to 15 ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಮಿಥುನ್ ರಾಶಿಯವರು ಈಗಾಗಲೇ ಯಾರ ಜೊತೆನಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ, ಕಮಿಟ್ ಆಗಿದ್ದರೆ, ಅವರು ಸಿಂಹ, ವೃಶ್ಚಿಕ, ನಿಮ್ಮದೇ ರಾಶಿ ಮಿಥುನ, ವೃಷಭ, ಮಕರ ಅಥವಾ ಕನ್ಯಾ, ತುಲಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ ಇದ್ದರೆ ಯಾವುದೇ ರಾಶಿಯವ್ರು ಕೂಡ ಫ್ಯೂಚರಲ್ಲಿ ಬರ್ಬೋದು. ಕೆಲವೊಮ್ಮೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಕಾರ್ಡಲ್ಲಿ ಶೋ ಆಗಿರೋದಿಲ್ಲ. ಕೆಲವರಿಗೆ ಮಂತ್ಲಿ ರೆಸೊನೇಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ, ಕೆಲವರಿಗೆ ವೀಕ್ಲಿ, ವೀಕ್ಲಿ. ಸೊ ನಿಮಗೆ ಯಾವುದು ಮ್ಯಾಚ್ ಆಗುತ್ತೆ ಆ ರೀಡಿಂಗ್ನ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಸೊ ಮಿಥುನ್ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಖಂಡಿತವಾಗ್ಲೂ ಫಸ್ಟ್ ಕಾರ್ಡ್ 8 ಆಫ್ ಸೋರ್ಡ್ಸ್ ಬಂದಿದೆ. ಸೊ 8 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಯಾರೋ ಅಪ್ರೋಚ್ ಮಾಡೋಕ್ಕೆ, ಮೇ ಬಿ ನೀವು ಹಳೆ ಕೆಲವು ದಿನಗಳಿಂದ, ತುಂಬ ದಿನಗಳಿಂದ ಕೆಲವರು ರಿಲೇಷನ್ಶಿಪ್ಪಲ್ಲಿದ್ರಿ, ಕೆಲವರು ಸ್ವಲ್ಪ ದಿನಗಳಿಂದ ರಿಲೇಷನ್ಶಿಪ್ಪಲ್ಲಿದ್ರಿ, ಬ್ರೇಕಪ್ ಆಯಿತು, ಇನ್ನೂ ಕೆಲವರಿಗೆ ಬ್ರೇಕಪ್ ಆಗಿದೆಯೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಸೊ ಆ ಥರ ಇರೋ ಸಿಚುವೇಶನ್ ಇದೆ. ಹಾಗೆ ನಾನು ಹೇಳಬೇಕಂದ್ರೆ, ಕೆಲವರು ನಿಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಬಟ್ ನೀವು ಅದನ್ನು ಓಪನ್ ಮಾಡಿ ನೋಡೋಕೆ ಕೂಡ ರೆಡಿ ಇಲ್ಲ. ಸೊ ನಿಮಗೆ ಗೊತ್ತು. ಸೊ ಅನ್ರೀಡ್ ಮಾಡೋಕ್ಕೆ ಕೂಡ ರೆಡಿ ಇಲ್ಲ. ನೀವು ಓಪನ್ ಮಾಡಿ ಮೆಸೇಜ್ ಓದ್ಬಿಟ್ಟು ಸೊ ಆ ವ್ಯಕ್ತಿ ಜೊತೆ ಬೇಡಪ್ಪ ಬೇಡ, ಆ ವ್ಯಕ್ತಿ ಸಾವಾಸ ಅನ್ನೋ ಥರದಲ್ಲಿದೆ. ಸೊ ನೋಡಿದ್ರು ನೋಡದೇ ಇರೋರು ಹಾಗೆ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಮಿಥುನ್ ರಾಶಿಯವ್ರು, ನೀವು ಅಥವಾ ಅದರ್ ಪರ್ಸನ್. ಈ ಥರ ಟೆಕ್ಸ್ಟ್ ಮೆಸೇಜ್ ಬರ್ತಾ ಇದೆ ನಿಮಗೆ. ಸೊ ನೀವು ಓಪನ್ ಮಾಡಿ ನೋಡ್ತಾ ಇಲ್ಲ ಅದನ್ನು ಅಂತ ಕಾರ್ಡ್ ಹೇಳ್ತಾ ಇದೆ ನನಗೆ. ಸೊ ಸೆಕೆಂಡ್, ನನಗೆ 7 ಆಫ್ ಸೋರ್ಡ್ಸ್ ಬಂದಿದೆ. ಮೇ ಬಿ ಫಾಸ್ಟಲ್ಲಿ ನಿಮ್ಗೆ ಯಾರೋ ಸುಳ್ಳು ಹೇಳಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗಿ, ಸೊ ಬ್ರೇಕಪ್ ಆಗಿದೆ. ಸೊ ಅವರಿಂದ ನೀವು ದೂರ ಆಗಿದೆ. ಬಟ್ ಇವಾಗ ಆ ಪರ್ಸನ್ 7 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಅವರು ಎಲ್ಲ ತಪ್ಪನ್ನು ನಿಮ್ಮ ಹತ್ರ ಹೇಳ್ಕೊಂಡ್ಬಿಟ್ಟು, ಸಾರಿ ಕೇಳಿಬಿಟ್ಟು, ಅವರು ಡ್ಯಾಮೇಜ್ನ ಸರಿಪಡ್ಕೊಂಡ್ಬಿಟ್ಟು, ಸೊ ನಿಮ್ಮ ಜೊತೆ ರೀಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರೈಟ್ ನಾವು ಯಾರೋ ನಿಮ್ಮ ಲೈಫಲ್ಲಿ ರಿಟರ್ನ್ ಆಗ್ತಾರೆ ಮುಂದೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೊ ಕೆಲವರಿಗೆ ಅವರು ಎಕ್ಸ್ ಆಗಿರ್ತಾರೆ, ಕೆಲವರಿಗೆ ಎನಿಮಿ ಕೂಡ ಅವ್ರು ಆಗಿರ್ತಾರೆ. ಸೊ ನಿಮಗೇನು ಫ್ರೆಂಡ್ ಝೋನಲ್ಲಿ ಕೂಡ ಇರೋರು ಆಗಿರ್ತಾರೆ ಕೆಲವರಿಗೆ. ಮಿಥುನ್ ರಾಶಿಯವರು, ನೀವು ಯಾರ ಲೈಫಲ್ಲಾದರೂ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಅದರ್ ಪರ್ಸನ್ ನಿಮ್ಮ ಲೈಫಲ್ಲಿ. ಸೊ ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ರೀಕನೆಕ್ಟ್ ಆಗೋಕ್ಕೆ, ರೀಯೂನಿಯನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಫಾಸ್ಟಲ್ಲಿ ತುಂಬ ಹರ್ಟ್ ಮಾಡಿದ್ದಾರೆ ಆ ವ್ಯಕ್ತಿ. ಸೊ ಇವಾಗ ಆ ವ್ಯಕ್ತಿ ಜೊತೆ ಅವ್ರ ಸಾವಾಸನೇ ಬೇಡ ಅಂತ ನಿಮ್ಗೆ ಅನಿಸಿದೆ. ಆ ವ್ಯಕ್ತಿಯಿಂದ ದೂರ ಇರೋಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ಸೊ ಅಪಾಲಜಿ ಕೇಳಿ ನಿಮ್ಮ ಜೊತೆ ರೀಕನೆಕ್ಟ್ ಆಗಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಮಿಥುನ್ ರಾಶಿಯವ್ರು, ನೀವು ಯಾರಿಗಾದ್ರೂ ಈ ಥರ ಅಪ್ರೋಚ್ ಮಾಡ್ತಾ ಇದ್ದೀರಾ ಅಥವಾ ಅದರ್ ಪರ್ಸನ್ ನಿಮಗೆ. ಥರ್ಡ್, ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೊ ಅವ್ರು ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ರಿಟರ್ನ್ ಕಾಲ್ಗೋ ಮೆಸೇಜ್ಗೋ. ಬಟ್ ನೀವು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತುಂಬ ಎಫರ್ಟ್ಸ್ನ ಆ ವ್ಯಕ್ತಿ ಹಾಕ್ತಾ ಇದ್ದಾರೆ, ಬಟ್ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಬಟ್ ಅವ್ರ ಪೇಷನ್ಸಿಂದ ನಿಮಗೆ ವೇಟ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಬರ್ತೀರಾ, ಮತ್ತೆ ಮೊದಲಿನ ಥರ ಎಲ್ಲ ಸರಿ ಹೋಗುತ್ತೆ ಅನ್ನೋ ಹೋಪ್ ಕೂಡ ಅವರಿಗಿದೆ. ಮಿಥುನ್ ರಾಶಿಯವರು, ನಿಮಗಿದೆಯೋ ಹೋಪು ಅಥವಾ ನೀವು ಕನೆಕ್ಟ್ ಆಗಿ ಬ್ರೇಕಪ್ ಆಗಿ ದೂರ ಆಗಿರೋ ಅದರ್ ಪರ್ಸನ್ ಕೂಡ ಇರ್ಬೋದು ಇದು. ಸೊ ಫೋರ್ತ್, ನನಗೆ 9 ಆಫ್ ಸಾರ್ಡ್ಸ್ ಬಂದಿದೆ. ಅವರು ಟ್ರೈ ಮಾಡಿ ಸೊ ಭಯ ಕೂಡ ಆಗ್ತಾ ಇದೆ, ಎಲ್ಲಿ ನೀವು ಅವ್ರ ಲೈಫಿಂದ ತುಂಬ ದೂರ ಹೋಗಿದ್ದೀರಾ ಅಂತ ಭಯ ಕೂಡ ಇದೆ. ಸೊ ವರ್ಸ್ಟ್ ಕೇಸಲ್ಲಿ ಅವ್ರು ಇದ್ದಾರೆ. ನಿದ್ದೆ ಕೂಡ ಅವ್ರು ಮಾಡ್ತಾ ಇಲ್ಲ ನಿಮ್ಮ ಯೋಚನೆಯಲ್ಲಿ. ಸೊ ಮಿಥುನ್ ರಾಶಿಯವ್ರು, ನೀವು ನಿದ್ದೆ ಮಾಡ್ತಾ ಇಲ್ವೋ ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ನಿದ್ದೆ ಮಾಡ್ತಾ ಇಲ್ವೋ, ತುಂಬ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಇದ್ದಾರೆ ಅವರು. ಸೊ ಮೇ ಬಿ ತುಂಬ ಡಿಸಪಾಯಿಂಟೆಡ್ ಫೀಲಲ್ಲಿದ್ದಾರೆ. ಡಿಪ್ರೆಷನ್ ಕೂಡ ಹೋಗೋ ಚಾನ್ಸಸ್ ಇದೆ ಮಿಥುನ್ ರಾಶಿಯವ್ರು, ನೀವು ಅಥವಾ ಅದರ್ ಪರ್ಸನ್ನು. ಸೊ ಪೇಷನ್ಸಿಂದ ಇರಿ, ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ. ಲೈಫಲ್ಲಿ ಏನೇ ಆಗಲಿ ಏನೇ ಹೋಗಲಿ, ಸೊ ಹೆಲ್ತ್ ಇಂಪಾರ್ಟೆಂಟ್ ಅಂತ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್, ನನಗೆ 5 ಆಫ್ ಕಪ್ಸ್ ಬಂದಿದೆ. ಮೇ ಬಿ ಡಿಸಪಾಯಿಂಟೆಡ್ ಫೀಲಿಂಗಲ್ಲಿದ್ದಾರೆ, ತುಂಬ ಸ್ಯಾಡ್ ಫೀಲಿಂಗಲ್ಲಿದ್ದಾರೆ ಮಿಥುನ್ ರಾಶಿಯವ್ರು, ನೀವು ಅಥವಾ ಅದರ್ ಪರ್ಸನ್ ಮೇ 1 to 15 ಸೊ 6 ಕಾರ್ಡ್, ನನಗೆ 6 ಆಫ್ ಕಪ್ಸ್ ಬಂದಿದೆ. ಕೆಲವರಿಗೆ ಡೆಸ್ಟಿನಿ ರಿಲೇಷನ್ಶಿಪ್ ಇದೆ ಅದು. ಸೊ ಅವ್ರ ಸೈಕಲ್ ಇತ್ತು. ಸೊ ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ಬಂದೇ ಬರಬೇಕು ಅನ್ನೋದು ಸೊ ಅವ್ರ ಹಣೆ ಬರದಲ್ಲಿತ್ತು. ಸೊ ಅವ್ರು ಬಂದಿದ್ದಾರೆ ನಿಮ್ಮ ಲೈಫಲ್ಲಿ. ನೀವು ತೊಗೊಳ್ಳೋದು ಬಿಡೋದು ಸೊ ನಿಮ್ಮ ಇಷ್ಟ. ಸೊ ನಿಮಗೆ ಗೊತ್ತಿಲ್ಲ ಅವ್ರ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ, ಟೆಕ್ಸ್ಟ್ ಮಾಡಲೋ ಬೇಡವೋ ಅನ್ನೋ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಮಿಥುನ್ ರಾಶಿಯವ್ರು ಇರ್ತೀರಾ ನೀವು ಮೇ ಮಂತಲ್ಲಿ. ಮೇ ಬಿ ಅದರ್ ಪರ್ಸನ್ ಈ ಥರ ಇರ್ತಾರೆ. ಟೋಟಲಿ ಅವರು ಅವ್ರ ಲೈಫ್ನ ಎಲ್ಲ ಏನು ಹೇಳ್ತಾರೆ, ಟೋಟಲ್ ಟೈಮ್ನ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅದರ್ ಪರ್ಸನ್. ಮೇ ಬಿ ನೀವು ಮಿಥುನ್ ರಾಶಿಯವರು ಅದರ್ ಪರ್ಸನ್ಗೋಸ್ಕರ.
ಏನೆಲ್ಲ ಮಾಡಬೇಕು ಎಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ. ಮೊದಲು ಅವ್ರು ಸರಿ ಇರಲಿಲ್ಲ ಆ ಪರ್ಸನ್. ಸೊ ನಿಮಗೆ ಹರ್ಟ್ ಮಾಡಿದ್ದೀರ ಖಂಡಿತವಾಗ್ಲೂ. ಇವಾಗ ಅವರು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರೋ ಪರ್ಸನ್ನಾಗಿ ಬಂದಿದ್ದಾರೆ. ಸೊ ಅವ್ರ ಲೈಫಲ್ಲಿ ನಡೀತಾ ಇರೋದನ್ನು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಸೊ ಸಾರಿ ಕೇಳಿ ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು, ಸೊ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಮೇ ಬಿ ನಿಮ್ಮ ವ್ಯಾಲ್ಯೂ ನಿಮ್ಮಿಂದ ದೂರ ಆದಮೇಲೆ ಅವ್ರಿಗೆ ಅರ್ಥ ಆಗಿದೆ. ಸೊ ನೀವೆಷ್ಟು ಒಳ್ಳೆಯವರಿದ್ದೀರಿ, ಎಷ್ಟು ಕೇರ್ ಮಾಡ್ತಿದ್ರಿ ಅವ್ರಿಗೆ ಅಂತ. ಸೊ ಅದಕ್ಕೋಸ್ಕರ ಮತ್ತೆ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಯು ಡೋಂಟ್ ವಾಂಟ್ ಟು ಡೀಲ್ ವಿತ್ ದ್ಯಾಟ್ ಪರ್ಸನ್ ಅಂತ ಅನಿಸುತ್ತೆ. ನಿಮ್ಗೆ ಇಷ್ಟ ಇಲ್ಲ. ಸೊ ಮತ್ತೆ ಆ ಹರ್ಟು ಮತ್ತೆ ನನಗೆ ಎಲ್ಲಿ ಮತ್ತೆ ಹರ್ಟ್ ಆಗ್ತೀನಿ ಅನ್ನೋ ಭಯ ಕೂಡ ಮಿಥುನ್ ರಾಶಿಯವರು ನಿಮಗಿದೆಯೋ, ಮೇ ಬಿ ಅದರ್ ಪರ್ಸನಿಗೂ ಕೂಡ ಈ ಭಯ ಇರ್ಬೋದು. ಸೊ ಎಕ್ಸ್ ಬಂದರೆ ಅವ್ರನ್ನ ತೊಗೊಳ್ಳೋದು ಬಿಡೋದು ನಿಮ್ಮ ಕಡೆ ಬಿಟ್ಟಿರೋದು. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.